ನೀವು ಕೂಡ ಆವಾಗ ಇಡ್ಲಿ ಮಾಡ್ತಿರ್ತೀರಿ, ಬಟ್ ಈ ವಿಧಾನದಲ್ಲಿ ಕೇವಲ ಒಂದು ಸಲ ಇಡ್ಲಿನ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಮತ್ತು ರೇಷನ್ ಅಕ್ಕಿನ ಬಳಸಿ ಮಾಡ್ತಿದ್ದೀನಿ ಈ ಇಡ್ಲಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ಸೊ ಒಂದು ಸಲ ಈ ವಿಧಾನದಲ್ಲಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಕೊತಿದ್ದೀನಿ. ನೋಡಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನೀವು ಕೂಡ ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡ್ಕೊಳ್ಳಿ, ಅದರಲ್ಲಿಂದಲೇ ತೊಗೊಳ್ಳಿ. ಅಂದರೆ ಮೆಜರ್ಮೆಂಟ ಇದರಲ್ಲಿ ಸರಿಯಾಗಿರಬೇಕು. 1 ಕಪ್ ಉದ್ದಿನಬೇಳೆ ಹಾಕ್ಕೊಂಡಿನಿ ಇವಾಗ. ಮತ್ತು ಇದನ್ನು ನಾನು ಕೇವಲ ಒಂದೇ ಸಲ ತೊಳ್ಕೊಂಡು ತೊಗೊತಿದ್ದೀನಿ. ಇದನ್ನು ಜಾಸ್ತಿ ಅಥವಾ ಒಂದು 2-3 ಸಲ ಉದ್ದಿನಬೇಳೆ ತೊಳಿಬಾರ್ದು. ತೊಳೆದ್ರೆ ಏನಾಗುತ್ತೆ, ಜಾಸ್ತಿ ಸಾಫ್ಟಾಗಿ ಬರೋದಿಲ್ಲ ಇಡ್ಲಿ, ಸ್ವಲ್ಪ ಹಾರ್ಡ್ ಆಗುತ್ತೆ. ಹೀಗಾಗಿ ಒಂದೇ ಸಲ ಮಾತ್ರ ತೊಳ್ಕೊಳ್ಳಿ ನೀವು ಇಲ್ಲಿ ಇದನ್ನು ಉದ್ದಿನಬೇಳೆ. ಒಂದು ಸಲ ತೊಳ್ಕೊಂಡು ಇದನ್ನು ಜಾಸ್ತಿ ನೀರು ಹಾಕ್ಕೊಂಡು ಸಪ್ರೇಟಾಗಿ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಅಂದರೆ ಒಂದೇ ಸಲ ತೊಳ್ಕೊಬೇಕಾಗುತ್ತೆ ಉದ್ದಿನಬೇಳೆ, ಜಾಸ್ತಿ ಹೊತ್ತು ತೊಳ್ಕೊಬಾರ್ದು ಇದನ್ನು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಯಾವ ಕಪ್ಪಿಲಿ ಉದ್ದಿನಬೇಳೆ ಹಾಕ್ಕೊಂಡಿನಲ್ಲ ಅದೇ ಕಪ್ಪಿಲಿ 1 ಕಪ್ ಉದ್ದಿನಬೇಳೆ ತೊಗೊಂಡ್ರೆ ಒಂದು 3 ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಮೊದಲೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಇವಾಗ 3 ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಇವಾಗ ಈ ಅಕ್ಕಿನ ನಾನು 2-3 ಸಲ ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಂಡು ಇವಾಗ ಇದನ್ನು ನಾನು ಒಂದು 4 ತಾಸು ನೆನೆಸ್ಕೊಂಡು ತೊಗೊತಿದ್ದೀನಿ. ಜಾಸ್ತಿ ಹೊತ್ತು ಬಿಡಬಾರ್ದು, ಜಸ್ಟ್ 4 ತಾಸು ಬಿಡಬೇಕಾಗುತ್ತೆ. ಮತ್ತು ಮಳೆಗಾಲ ಚಳಿಗಾಲ ಇತ್ತಂದರೆ ನೀವಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ದಾಣನ ಹಾಕ್ಕೋಬೋದು. ಇವಾಗ ಬೇಸಿಗೆ ಅಲ್ವಾ, ಹೀಗಾಗಿ ನಾನಿಲ್ಲಿ ಮೆಂತ್ಯ ದಾಣನ ಹಾಕಿಲ್ಲ. ಇವಾಗ 4 ಗಂಟೆ ಆಗಿದೆ. 4 ಗಂಟೆ ಆದಮೇಲೆ ನಾನಿಲ್ಲಿ ಈ ಅಕ್ಕಿ ಮೇಲಿನ ನೀರನ್ನು ನಾನು ಸಪ್ರೇಟಾಗಿ ಮಾಡ್ಕೊಂಡು ತೊಗೊತಿದ್ದೀನಿ. ಅಂದರೆ ಅದನ್ನು ಬಳಸ್ತಿಲ್ಲ. ಇವಾಗ ಅಕ್ಕಿ ಮಾತ್ರ ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಈ ಉದ್ದಿನಬೇಳೆ ಮೇಲಿನ ನೀರಿರುತ್ತೆ ಅಲ್ವಾ, ಇದನ್ನೇ ಹಾಕ್ಕೊಂಡು ರುಬ್ಕೋಬೇಕು. ಇಡ್ಲಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ನೀರೇ ಹಾಕ್ಕೊಂಡು ರುಬ್ಕೊಳ್ಳಿ. ಮತ್ತು ಸ್ವಲ್ಪ ತರಿಯಾಗಿರಬೇಕು, ಸ್ಮೂತಾಗಿ ರುಬ್ಕೋಬಾರ್ದು ಇದು ಹಿಟ್ಟ. ಮತ್ತು ಗಟ್ಟಿಯಾಗಿ ಇರಲಿ. ಒಂದು ಸ್ವಲ್ಪ ಐಸ್ ಹಾಕ್ಕೊತಿದ್ದೀನಿ. ಯಾಕಂದರೆ ಇವಾಗ ಜಾಸ್ತಿ ಹೀಟ್ ಅಲ್ವಾ, ಹೀಗಾಗಿ ಅಂದರೆ ಜಾಸ್ತಿ ಬಿಸಿಯಾಗಿದೆ ಅಲ್ವಾ, ರುಬ್ಬುವಾಗ ಕೂಡ ಹಿಟ್ಟು ಬಿಸಿ ಆಗುತ್ತೆ ಅಲ್ವಾ, ಹೀಗಾಗಿ ಸ್ವಲ್ಪ ಬರುಫ್ ಹಾಕ್ಕೊಂಡಿನಿ. ನಾನಿಲ್ಲಿ ಬರುಫ್ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿನಿ ನಾನಿಲ್ಲಿ. ಓಕೆ, ಒಂದು ಬ್ಯಾಚ್ ಇವಾಗ ನಾನು ರುಬ್ಕೊಂಡಿನಿ. ಇನ್ನೊಂದು ಬ್ಯಾಚ್ನಲ್ಲಿ ಕೂಡ ಅದೇ ರೀತಿ ನಾನು ಅಕ್ಕಿ ಮಾತ್ರ ಹಾಕ್ಕೊತಿದ್ದೀನಿ. ಇದು ಕೂಡ ನಾನು ರುಬ್ಬೋಕ್ಕೆ ಈ ಉದ್ದಿನಬೇಳೆ ನೀರೇ ಹಾಕ್ಕೊತಿದ್ದೀನಿ. ಉದ್ದಿನಬೇಳೆ ಮೇಲಿನ ನೀರೇ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಬರ್ಫು ಮತ್ತು ಈ ನೀರು ಹಾಕ್ಕೊತಿದ್ದೀನಿ. ಈ ನೀರು ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹೀಗಾಗಿ ಇದೇ ನೀರು ಹಾಕ್ಕೊಂಡು ನೀವು ತರಿಯಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನು 3 ಬ್ಯಾಚ್ನಲ್ಲಿ ನಾನು ಅಕ್ಕಿ ರುಬ್ಕೊಂಡಿನಿ. ಇವಾಗ ಉದ್ದಿನಬೇಳೆ ರುಬ್ಕೊತಿದ್ದೀನಿ. ಉದ್ದಿನಬೇಳೆ ರುಬ್ಬುವಾಗ ಕೂಡ ನಾನು ಒಂದು ಸ್ವಲ್ಪ ಬರುಫು ಮತ್ತು ಈ ನೀರಿಗೆ ಹಾಕ್ಕೊತಿದ್ದೀನಿ. ಇದು ಕೂಡ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊತಿದ್ದೀನಿ. ಓಕೆ, ನೋಡಿ ಉದ್ದಿನಬೇಳೆ ಪೇಸ್ಟ್ ಕೂಡ ನಾನು ಉದ್ದಿನಬೇಳೆ ಸ್ಮೂತ್ ಆಗಿರಬೇಕು. ಅಕ್ಕಿ ರುಬ್ಬುವಾಗ ಸ್ವಲ್ಪ ತರಿಯಾಗಿರಲಿ, ಆ ರೀತಿ ರುಬ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇಡ್ಲಿ. ನಾನು ಎಲ್ಲ ಸೇರಿಸಿ ಉದ್ದಿನಬೇಳೆ ರುಬ್ಕೊಂಡಿನಿ. ಇವಾಗ ರುಬ್ಕೊಂಡಾದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ಗಟ್ಟಿಯಾಗಿದೆ, ಒಂದು ಸ್ವಲ್ಪ ನೀರು ಹಾಕೋಬೋದು ನೀವು ಇಲ್ಲಿ ಮಿಕ್ಸ್ ಮಾಡುವಾಗ ನಿಮಗೆ ಜಾಸ್ತಿ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೋದು ನೀವಿಲ್ಲಿ. ನೋಡಿ, ಎಲ್ಲ ಸೇರಿಸಿ ನಾನು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ರಾತ್ರಿ ಪೂರ್ತಿ ಬಿಡ್ತಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಒಂದು 7-8 ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಇವಾಗ ಬೇಸಿಗೆ ಅಲ್ವಾ, ಹೀಗಾಗಿ ಇದು ಜಾಸ್ತಿ ಹಿಟ್ಟಾಗಿದೆ. ನಾನಿಲ್ಲಿ 2 ಪಾತ್ರೆಯಲ್ಲಿ ಮಾಡ್ಕೊತಿದ್ದೀನಿ. ಇದು ಹುದುಗ್ ಬಂದರೆ ಚೆಲ್ಲುತ್ತೆ, ಹೀಗಾಗಿ. ಓಕೆ, ನೋಡಿ ಒಂದು 2 ಪಾತ್ರೆಯಲ್ಲಿ ಇದನ್ನು ಸಪ್ರೇಟಾಗಿ ಮಾಡ್ಕೊಂಡಿದ್ದಕ್ಕೆ ಓವರ್ನೈಟ ಬಿಡ್ತಿದ್ದೀನಿ. ಬೇಸಿಗೆ ಇದ್ದರೆ ಇದಕ್ಕೆ ಒಂದು 7-8 ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಇವಾಗ ಸಂಜೆ 6 ಗಂಟೆ ಆಗಿದೆ. ಇವಾಗ 6 ಗಂಟೆ ರುಬ್ಬಿನ ನಾನು ಮುಂಜಾನೆ ನಿಮಗೆ ಇಡ್ಲಿ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೇಟ್ ಮಾಡಿ. ಓಕೆ, ನೋಡಿ ಇವಾಗ ಮುಂಜಾನೆ ನಾನು ಇದನ್ನು ತೋರಿಸ್ತಿದ್ದೀನಿ ನಿಮ್ಗೆ ಯಾವ ರೀತಿ ಉಬ್ಬಿದೆ ಅಂತ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ತುಂಬಾ ಉಬ್ಬಿ ಬಂದಿದೆ ಹಿಟ್ಟು. ವಾವ್, ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಹಿಟ್ಟು ಉದ್ದಿಗೆ ಬಂದರೆ. ಇವಾಗ ಸ್ಲೋಲಿಯಾಗಿ ಇದನ್ನು ನಾನು ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಈ ಹಿಟ್ಟು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೋಬಾರ್ದು, ಜಾಸ್ತಿ ಗಟ್ಟಿ ಅನಿಸ್ತಿದೆ ನನಗೆ. ಹೀಗಾಗಿ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಇಡ್ಲಿ ಹಿಟ್ಟು ಯಾವ ರೀತಿ ಇರುತ್ತೆ ಅಲ್ವಾ, ಅದೇ ರೀತಿ ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಸಕ್ಕರೆ ಯಾಕೆ ಹಾಕಬೇಕಂದ್ರೆ ಕಲರ್ಸ್ ತುಂಬಾ ಸರಿಯಾಗಿ ಬರುತ್ತೆ ಇಡ್ಲಿಗೆ, ಅಂದರೆ ಶೈನಿಂಗಾಗಿ ಬರುತ್ತೆ ಇಡ್ಲಿ. ಹೀಗಾಗಿ ಇಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದು ನಾನಿಲ್ಲಿ. ನೀವು ಬೇಕಾದರೆ ಸಕ್ಕರೆ ಸ್ಕಿಪ್ ಕೂಡ ಮಾಡ್ಕೊ. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಲ್ಲದಕ್ಕೆ ಎಣ್ಣೆ ಹಚ್ಕೊಂಡು
ತೊಗೊತಿದ್ದೀನಿ. ಜಾಸ್ತಿ ಹಚ್ಚಬೇಕಂತೇನಿಲ್ಲ, ಸ್ವಲ್ಪ ಇದನ್ನು ಗ್ರೀಸ್ ಮಾಡ್ಕೊಂಡು ತೊಗೊತಿದ್ದೀನಿ ಎಣ್ಣೆಯಲ್ಲಿ. ಓಕೆ ನೋಡಿ, ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದು ನಾನು. ಎಣ್ಣೆ ಹಚ್ಕೊಂಡಾದ್ಮೇಲೆ ಈ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಮತ್ತು ಹಿಟ್ಟು ಒಂದು ಸ್ವಲ್ಪನೇ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಹಬೆಯಲ್ಲಿ ನಾವು ಇಡ್ಲಿ ಮಾಡೋಕ್ಕೆ ಇಟ್ಟಾಗ ಉಬ್ಬುತ್ತೆ ಇಡ್ಲಿ, ಹೀಗಾಗಿ. ಓಕೆ ನೋಡಿ, ಎಲ್ಲದಕ್ಕೂ ಇದೇ ರೀತಿಯಾಗಿ ನಾನಿಲ್ಲಿ ಹಿಟ್ಟ ಹಾಕ್ಕೊತಿದ್ದೀನಿ. 4 ಪಾತ್ರೆಗೆ ಹಾಕ್ಕೊಂಡಾಗಿದೆ. ಇವಾಗ ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ಇವಾಗ ನಾನು ಇಡ್ಲಿ ಇಟ್ಕೊಂಡು ಸುಮಾರು ಮೀಡಿಯಮ್ ಗ್ಯಾಸಲ್ಲಿ ಒಂದು 10 ನಿಮಿಷ ಆಗೋ ತನಕ ನಾನಿಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಬಿಸಿಯಾಗಿದೆ, ಒಂದು 5 ನಿಮಿಷ ಆಗೋ ತನಕ ಹಾಗೇ ಬಿಟ್ಟಿದ್ದ ನೋಡಿ. ಹಾಗೆಯೇ ಕೈಲಿಂದ ತೆಗೆದ್ರು ಇದು ಪರ್ಫೆಕ್ಟಾಗಿ ಬರುತ್ತೆ ಇಡ್ಲಿ, ತುಂಬಾ ಸಾಫ್ಟಾಗಿ ಬಂದಿದೆ. ಬಿಸಿ ಬಿಸಿ ಇರುವಾಗ ಇಡ್ಲಿನ ತಕ್ಕೋಬಾರ್ದು, ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಕ್ಕೊಳ್ಳಿ. ಮತ್ತು ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 10 ನಿಮಿಷ ಆಗೋ ತನಕ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಲ್ವಾ, ಎಷ್ಟು ಶೈನಿಂಗಾಗಿ ಬಂದಿದೆ ನೋಡಿ ಇಡ್ಲಿ, ನಾವು ಸಕ್ಕರೆ ಹಾಕಿರೋದ್ರಿಂದ. ವಾವ್ ನೋಡಿ, ಪಾತ್ರೆಗೆ ಒಂದು ಚೂರು ಕೂಡ ಅದು ಅಂಟ್ಕೊಂಡಿಲ್ಲ, ಪರ್ಫೆಕ್ಟಾಗಿ ಇಡ್ಲಿ ಬಂದಿದೆ ನಿಮಗೆ. ಮತ್ತು ನೀವು ಇದೇ ಹಿಟ್ಟಲ್ಲಿ ದೋಸೆ ಕೂಡ ಮಾಡ್ಕೋಬೋದು. ದೋಸೆ ಮಾಡಿಕೊಂಡ್ರೆ ಕಲರ್ ಬರೋದಿಲ್ಲ, ಟೇಸ್ಟ್ ಬರುತ್ತೆ ಅದಕ್ಕೆ ಅಷ್ಟೇ. ಅಂದರೆ ನಾವು ನಾರ್ಮಲಾಗಿ ದೋಸೆ ಮಾಡ್ತೇವಲ್ಲ ಆ ರೀತಿ ಕಲರ್ ಬರೋದಿಲ್ಲ ಅಷ್ಟೇ, ದೋಸೆ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಅಕ್ಕಿ ಜಾಸ್ತಿ ಹೊತ್ತು ನೆನೆಸಬಾರ್ದು, ಜಸ್ಟ್ 4 ತಾಸು ನೆನೆಸ್ಕೊಳ್ಳಿ. ಮತ್ತು ಉದ್ದಿನಬೇಳೆ ನೀರೇ ಹಾಕ್ಕೊಂಡು ರುಬ್ಕೊಳ್ಳಿ, ಇಡ್ಲಿ ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.